ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ಶಿವಮೊಗ್ಗ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನಮ್ಮ ಅಣ್ಣಂದು ಒಂದು ಗಾಡಿನ ಮೈಸೂರಿಗೆ ಹಾಕಬೇಕಾಗಿತ್ತು. ಸೊ ನೋಡಿ, ಅದರದ್ದೇ ಎಲ್ಲ ಕೆಲಸ ನಡೀತಾ ಇದೆ. ಬನ್ನಿ, ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ರೀತಿ ಗಾಡಿನ ಇನ್ನೊಂದು ಈ ಪ್ಲೇಸಿಂದ ಇನ್ನೊಂದು ವಸ್ತುಗೆ ಟ್ರೈನ್ ಮುಖಾಂತರ ಹೇಗೆ ಹಾಕೋದು ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಗೈಸ್. ಬನ್ನಿ. ಗೈಸ್, ಗಾಡಿನ ಟ್ರೈನಿಗೆ ಆಗೋಕ್ಕಿಂತ ಮುಂಚೆ ಪ್ರತಿ ಒಂದು ಸ್ವಲ್ಪನೂ ಪೆಟ್ರೋಲ್ ಇರಬಾರ್ದು, ಅದಷ್ಟು ತೆಗಿಬೇಕು. ತೆಗ್ದು ಡೈರೆಕ್ಟು ನೀವು ಪ್ಯಾಕಿಂಗಿಗೆ ತಗೊಂಡೋಗ್ತಾರೆ. ಹೋಗಿ ಫಸ್ಟು ಟಿಕೆಟ್ ತಗೋಬೇಕಲ್ಲಿ. ಐಸ್ ಬಾಯರ್ಕೆ ಆಗ್ತಿತ್ತು. ನಾನು ಮತ್ತು ನಮ್ಮ ಅಣ್ಣ ನೀರು ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಅಂತ ಅಂಗಡಿನ. ಸೊ ಬನ್ನಿ ಗೈಸ್, ಈ ರೀತಿ ಒಂದು ಫಾರಮ್ ಕೊಡ್ತಾರೆ ನೀವು ಗಾಡಿ ಟ್ರೈನಿಗೆ ಹಾಕೋಕ್ಕಿಂತ ಮುಂಚೆ. ಇದನ್ನು ಫಾರಮ್ನ ಫಿಲ್ ಮಾಡಬೇಕು. ಫಾರಮ್ ಫಿಲ್ ಮಾಡಿ ಅವರು ಡೈರೆಕ್ಟ್ ಆಮೇಲೆ ಗಾಡಿನ ಪ್ಯಾಕ್ ಮಾಡ್ತಾರೆ. ಗೈಸ್, ಈ ಶಿವಮೊಗ್ಗ ಸ್ಟೇಷನಲ್ಲಿ ಇಲ್ಲಿ ಫಾರಮ್ ಫಿಲಪ್ ಮಾಡೋಕ್ಕೆ ಹೇಳಿ ಎಲ್ಲಿ ಹೋದ್ರೂ ಗೊತ್ತಿಲ್ಲ, 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇದೇ ಥರ ಆದರೆ ಪ್ರತಿಯೊಬ್ಬರು ಹೇಗೆ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಬಂದಿರ್ತಾರೆ, ಅದು ಬೇರೆ ಬೇರೆ ಆಗಿರುತ್ತೆ. ಸೊ ಇಂಥದ್ದನ್ನೆಲ್ಲ ನೋಡಿ, 1 ಗಂಟೆ ಆಯಿತು ವೆಯ್ಟ್ ಮಾಡ್ತಾ ನಾವು ಕೂತ್ಕೊಂಡು. ಸೊ ಗೈಸ್, ಈ ರೀತಿ ಇಲ್ಲಿ ಪ್ಯಾಕಿಂಗ್ನ ಮಾಡ್ತಾರೆ ಗಾಡಿಗಳನ್ನ. ಗೈಸ್ ನೋಡಿ, ಒಂದೊಂದಾದಂಗೆ ಬರ್ತಾನೆ ಇದೆ ಗಾಡಿಗಳು. ಸೊ ಇಲ್ಲಿ ನೀವು ಈ ರೀತಿ ಎಲ್ಲ ಒಂದು ನಿಮಗೆ ಫಾಲೋ ಮಾಡಬೇಕು ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಮತ್ತು ಪ್ರತಿಯೊಂದು ಇಲ್ಲಿ. ಸೊ ಗೈಸ್, ಗಾಡಿ ಪ್ಯಾಕ್ ಎಲ್ಲ ಆಯಿತು. ಇವಾಗ ಡೈರೆಕ್ಟ್ ಮೈಸೂರಿಗೆ ಹೋಗುತ್ತೆ. ಇವತ್ತು ಹೋಗಲ್ಲಂತೆ, ಬಟ್ ನಾಳೆ ಹೋಗುತ್ತೆ. ನಾಳೆ ಮಾರ್ನಿಂಗ್ ಟ್ರೈನಿಗೆ ಅಷ್ಟು ಹೋಗುತ್ತಂತೆ, ಅವರೇ ಲೋಡ್ ಮಾಡ್ತಾರೆ. ಸೊ ಬನ್ನಿ, ಇಲ್ಲಿಂದ ಹೋಗೋಣ. ಸೊ ಗೈಸ್, ಇಲ್ಲಿಗೆ ಮುಗೀತು. ಇವಾಗ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಹೋಟೆಲಿಗೆ ಯಾವ್ದಾದ್ರು ಹೋಗಿ ಊಟ ಮಾಡ್ಕೊಂಡು ಡೈರೆಕ್ಟು ಮನೆ ಕಡೆ ಹೋಗೋಣ. ನೋಡಿ ಗೈಸ್. ಸೊ ಗೈಸ್, ಫೈನಲಿ ಹೋಟ್ಲಿಗೆ ಬಂದ್ವಿ ಇವಾಗ. ಬನ್ನಿ, ಏನೋ ಆರ್ಡ್ರ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಅರ್ಥ ಆಗ್ತೈತಾ ಬ್ರೋ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ ಗೈಸ್, ಬನ್ನಿ ಏನು ಆರ್ಡ್ರ್ ಮಾಡ್ತಾರೆ ನೋಡೋಣ ಗೈಸ್. ಸೊ ಫೈನಲಿ ಊಟ ಎಲ್ಲ ಮುಗೀತು. ಇವಾಗ ಎಲ್ಲಿಗಮ್ಮ ನೆಕ್ಸ್ಟ್? ಮನೆ. ಓಕೆ, ಡೈರೆಕ್ಟು ಮನೆಗೆ. ಸೊ ಗೈಸ್, ಫೈನಲಿ ಊಟ ಮುಗಿಸಿ ಇಲ್ಲಿಂದ ಹೊರಟ್ವಿ. ಬನ್ನಿ, ಇವಾಗ ಡೈರೆಕ್ಟಾಗಿ ನಿಮಗೆ ಏನಂತೀಯ ಊಟದ ಬಗ್ಗೆ? ಚೆನ್ನಾಗಿತ್ತಾ? ಸೂಪರ್ ಇದೆ. ಹೊಟ್ಟೆ ಫುಲ್ ಆಯ್ತಾ? ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಓಕೆ ಓಕೆ ಓಕೆ, ಬನ್ನಿ ಗೈಸ್ ಹೋಗೋಣ. ಶಿವಮೊಗ್ಗದಲ್ಲಿ ಯಾವುದೋ ಒಂದು ಹೊಸದಾಗಿ ಹೋಟ್ಲಾಗಿತ್ತು ಅಂತ ಬಂದಿದ್ವಿ. ಚೆನ್ನಾಗಿದೆ, ಫುಡ್ ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದಾಗ ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಇವಾಗ ನಿಲ್ಲಿಸ್ದೆ ನೋಡಿ, ನಿಲ್ಲಿಸಿದ ಕೂಡಲೇ ಸ್ಟಾರ್ಟು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಗಾಯ್ಸ್, ಇಲ್ಲಿ ನೇಚರ್ನ ಎಂಜಾಯ್ ಮಾಡಿ ಗಾಯ್ಸ್. ಈ ರೋಡಲ್ಲಿ, ಇದು ನಮ್ಮ ರಿಪ್ಪನ್ಪೇಟೆಯಿಂದ ಮತ್ತು ಶಿವಮೊಗ್ಗ ರೋಡಿಗೆ ಹೋಗೋ ಒಂದು ರೂಟ್ ಇದು. ಇಲ್ಲಿ ನೇಚರ್ ನೀವು ನೋಡ್ತಾ ಹೋದರೆ ಕ್ರೇಜಿ ಗೈಸ್, ತುಂಬ ಚೆನ್ನಾಗಿದೆ. ಸೊ ಗೈಸ್, ಫೈನಲಿ ಮನೆಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಗೈಸ್, ಹುಲಿನ ನೋಡಿ ಗೈಸ್ ಹೆಂಗೆ ಕೂತಿದೆ. ಆಮೇಲೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ನಮ್ಮಣ್ಣ ಮನೆಗೆ ಹೊರಟ ಊರಿಗೆ, ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಫುಲ್ಲು ಫೀಲಿಂಗಲ್ಲಿ. ಅಜ್ಜಿ ಫೀಲಿಂಗಲ್ಲಿ ಇದೆಯಾ? ಹಾಂ, ಮೊಮ್ಮಕ್ಕ ಊರಿಗೆ ಹೊರಟು ಅದಕ್ಕೆ ಮಾತಾಡ್ತಾ ಇದ್ದೀನಿ. ಓ, ದೊಡ್ಡ ಮಗ, ದೊಡ್ಡ ಮೊಮ್ಮಗ, ಹಿರೇ ಮಗನ ಮಗ. ಡೀಲ ನಿಮಗೆ ಹಿಂಗನ್ನೇ, ದೊಡ್ಡ ಹಿರೇ ಮಗನ ಮಗ ಅಷ್ಟೇಯ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಸೊ ಗೈಸ್, ಇವತ್ತು ಇನ್ನೊಬ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಹೀಗೆ ಮಾತಾಡ್ತಾ ಕೂತಿದ್ವಿ, ಇವಾಗ ಜಸ್ಟ್ ಬಂದ್ರೆ ಅವರು. ಎಲ್ಲ ನೋಡಿ, ಬೇಡ ಅಂತಿದ್ದಾರೆ. ಅಕ್ಕ ಏನಾದ್ರು ಹೇಳಿ. भाई मारो मुझे, मारो मुझे, मारो नहीं, ये मजाक हो रहा है. एक सेकंड यार. ನಾಚಿಗೆ ಒಂದು ಸ್ವಲ್ಪ ಕ್ಯಾಮ್ರಾಗೆ ಬರೋಕ್ಕೆ.
ಬಟ್ ಇವರು ಪಿಂಕಿ ಅಕ್ಕ ಅಂತ ಇವರು ನಮ್ಮ ಅಮ್ಮನ ಪಾರ್ಲರಲ್ಲಿ ಇರ್ತಾರೆ. ಸೊ ಇವರೊಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಒಂಥರ. ಗೈಸ್ ಮಲೆನಾಡಲ್ಲಿ ಹೊರಗಡೆ ಹೋಗ್ಬೇಕಂದ್ರೆ ನೋಡಿ ಸಣ್ಣ ಪುಟ್ಟದಕ್ಕೂ ಈ ಥರ ಹಾಕೊಂಡು ಹೋಗ್ಲೇಬೇಕು. ಬೆಸ್ಟ್ 100 ರೂಪಾಯಿಗೆ ನೋಡಿ ಗೈಸ್ ಆರಾಮಾಗಿ. ಹೆಂಗನ್ಸತ್ತ ಬಜೆಟ್ ಹಾಕೊಂಡ್ರೆ? ಓಯ್ 100 ರೂಪಾಯಿದೊಳಗೆ ನಮಗೆ ಅದು ಹೇಳ್ಬಾರ್ದು. ಅದು ಸುಮ್ಮನೆ 1000 ರೂಪಾಯಿ ಕೊಟ್ಟು ಜರ್ಕಿನ್ ತಗೊಂಡಾಗ ನೋಡಿ ಹೆಂಗೆ ಕಾಣಿಸುತ್ತೆ ನೀವೇ ನೋಡಿ. ಡ್ಯಾನಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿ ಅವ್ನು ರೆಡಿ ಇದ್ದಾನಲ್ಲಿ. ಸೊ ಗೈಸ್ ಥ್ರೆಡ್ಮಿಲಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಥ್ರೆಡ್ಮಿಲಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ನಿಮ್ಮ ಹತ್ರ ಏನೊಂದು ಕೇಳಬೇಕು ಅಂತ ಇದ್ದೀನಿ ಅಂದರೆ, ನಮ್ಮ ಮನೆಯ ಒಂದು ಹೋಮ್ ಟೂರ್ ಮಾಡೋಣ ಅಂತ. ಹೋಮ್ ಟೂರ್ ಮಾಡೋಣವಾ ಅಥವಾ ಬೇಡ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಾನು ನಿಮ್ಮ ಹತ್ರ ಪ್ರತಿ ಸಲನೂ ಕೇಳ್ಕೊಳೋದೇನು ಅಂದರೆ, ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಅಷ್ಟೇ. ನೀವು ಮಾಡಿದಷ್ಟು ನನಗೊಂದು ಮೋಟಿವೇಶನ್ ಬರುತ್ತೆ, ನೆಕ್ಸ್ಟ್ ವೀಡಿಯೋ ಈ ಥರ ಮಾಡ್ಬೋದು, ಇನ್ನೂ ಎಂಕರೇಜಿಂಗಾಗಿ ಮಾಡ್ಬೋದು ಅಂತ. ಸೊ ನಿಮ್ಗಳ ಸಪೋರ್ಟ್ ಇದ್ದರೆ ಗೈಸ್ ಖಂಡಿತವಾಗ್ಲೂ ನಾನೊಂದು ವೀಡಿಯೋಗಳನ್ನ ತುಂಬ ಚೆನ್ನಾಗಿ ಬಿಡ್ಬೋದು ಅಂತ ಒಂದು ನಂಬಿಕೆ ಇದೆ. ಗೈಸ್ ಹೆವಿ ಸುಸ್ತಾಯಿತು. ಒಂದು 5 ಕಿಲೋಮೀಟರ್ಸ್ ಏನೋ ಕಾರ್ಡಿಯೋ ಮಾಡಿದೆ. ಸೊ ಬನ್ನಿ ಟಿ ವಿಲಿ ಬಂದೆ ಅಂತ ಹೇಳಿ, ಅಂದರೆ ಟಿ ವಿಲಿ ಯೂಟ್ಯೂಬನ್ನು ಹಾಕಿ ತೋರಿಸಿದ್ನ ನಾನು ಟಿ ವಿಲಿ ಬಂದೆ ಅಂತ ಹೇಳಿ ಮುಖನೇ ತೋರಿಸ್ತಿಲ್ಲ ನೋಡಿ. ಅಜ್ಜಿ ಮಾತಾಡೆ. ಓಯ್ ಗೈಸ್ ಏನಂತೀರಾ ಇದಕ್ಕೆ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಓಕೆ ಗೈಸ್, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವೇನೇನು ಮಾಡಬೇಕಂತ ನಿಮಗೆ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.